ನಮಸ್ತೆ. 30/7/2026 ಗುರುವಾರ. ಇವತ್ತು ಸೂರ್ಯೋದಯ 6 ಗಂಟೆ 5 ನಿಮಿಷಕ್ಕೆ, ಸೂರ್ಯಾಸ್ತಮನ ಸಂಜೆ 6:47ಗೆ. ಇವತ್ತಿನ ತಿಥಿ ಅಂದರೆ ಹುಣ್ಣಿಮೆ ಮುಗಿದು ಪ್ರತಿಪದ ಅಥವಾ ಪ್ರಥಮ ಅಂತಾನೆ ಸಾಮಾನ್ಯವಾಗಿ ಕರೆಯೋದು. ಪಾಡ್ಯಮಿ ಅಂತ ಕೆಲವರು ಹೇಳ್ತಾರೆ. 6:05ರಿಂದ ರಾತ್ರಿ 9:30. 9:30ನ ಮೇಲೆ ಪ್ರಥಮ ಮುಗಿದು ದ್ವಿತೀಯ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ಇವತ್ತಿನ ದಿನ ಚೆನ್ನಾಗಿದ್ರೂ ಪ್ರಥಮ ಇರೋದರಿಂದ ಒಳ್ಳೆ ಕಾರ್ಯಗಳನ್ನ ಮಾಡಿ ಅದಕ್ಕೆ ಅಡ್ಡಿ ಇಲ್ಲ. ರಾತ್ರಿ 9:30ನ ಮೇಲೆ ಏನಾದ್ರು ಪ್ಲಾನ್ ಮಾಡ್ಬೋದು. ಇವತ್ತಿನ ನಕ್ಷತ್ರ ಶ್ರವಣ. 6:05ರಿಂದ ಸಂಜೆ 5:43ವರೆಗೂ. ಈ ಶ್ರವಣ ಬಂದಿರುವಂಥ ಸಮಯಗಳಲ್ಲಿ ನಿಮ್ಮ ದೋಷ ಪರಿಹಾರಗಳನ್ನ ಮಾಡ್ಬೋದು, ಯಾಕೆಂದರೆ ಶುಭವಾಗಿರೋದರಿಂದ. ಆನಂತರ ಬರುವ ಧನಿಷ್ಠ ನಕ್ಷತ್ರ ಕೂಡ ಶುಭವನ್ನು ಕೊಡುತ್ತದೆ, ಆದರೆ ಕಾರ್ಯಸಿದ್ಧಿ ಮತ್ತು ಸಂಪತ್ತನ್ನು ಕೊಡೋದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಇವತ್ತು ಚಂದ್ರನಿರೋದು ಮಕರ ರಾಶಿ. ಅಂದರೆ ಏನರ್ಥ ಅಂತಂದರೆ 6:05ರಿಂದ 11:14ವರೆಗೂ ಶ್ರವಣ ನಕ್ಷತ್ರ 3ನೇ ಪಾದ. ಆನಂತರ ಅಂದರೆ 11:14 ಮೇಲೆ ಸಂಜೆ 5:43ವರೆಗೂ ಶ್ರವಣ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ಶ್ರವಣ ನಕ್ಷತ್ರವೇ ಮುಗಿತದೆ. ಸಂಜೆ 5:43ನ ಮೇಲೆ ರಾತ್ರಿ 12:11ವರೆಗೂ ಧನಿಷ್ಠ ನಕ್ಷತ್ರ 1ನೇ ಪಾದ. ಆನಂತರ ಧನಿಷ್ಠ ನಕ್ಷತ್ರ 2ನೇ ಪಾದ ಸ್ಟಾರ್ಟ್ ಆಗಿ ದಿನ ಪೂರ್ತಿ ಇರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:01ರಿಂದ 12:51. ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ 2:33ನ ಮೇಲೆ 3:24. ಗೋಧೂಳಿ ಮುಹೂರ್ತ ಇರೋದು ಸಂಜೆ 6:47ರಿಂದ 7:10. ಇಷ್ಟೆಲ್ಲ ಇದ್ದರೂ ಅಮೃತ ಗಳಿಗೆ ಅಂತ ಬರುತ್ತದೆ, ಅದು ಬೆಳಗ್ಗೆನೇ 6:24ರಿಂದ 8:09. ಕೆಲವು ದೋಷಗಳಿದ್ದರೂ ಕೂಡ ಅಮೃತ ಗಳಿಗೆ, ಅಮೃತ ಮುಹೂರ್ತ, ಅಮೃತ ಕಾಲ ಅನ್ನೋದು ಶುಭವನ್ನು ಖಂಡಿತವಾಗಿ ನೀಡುತ್ತದೆ ಅಂತ. ರಾಹುಕಾಲ ಮಧ್ಯಾಹ್ನ 2:01ರಿಂದ 3:37. ಅದೇ ಯಮಕಂಡ ಕಾಲ ಅಂತ ತಗೊಂಡ್ರೆ ಬೆಳಗ್ಗೆ 6:05ರಿಂದ 7:40. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ. ಆದರೂ 100% ನಾವು ವಿಂಗಡಿಸಿಟ್ಟಿರ್ತೀವಿ, ಅದರಲ್ಲಿ ಸ್ವಲ್ಪ ನೋಡ್ಕೊಳ್ಳೋಣ. ಇವತ್ತು ವಿಂಗಡಿಸಿರುವಂಥ ಈ ಸಮಯಗಳಲ್ಲಿ ಬೆಳಿಗ್ಗೆ 7:42 ಮೇಲೆ 10:17, 11:12ರಿಂದ 1:59, ಸಂಜೆ 4:17ರಿಂದ 7:43. ಅದೇ ಥರ ರಾತ್ರಿ 9:39ರಿಂದ 9:58, ರಾತ್ರಿ 12:56ನ ಮೇಲೆ ಶುಭವಾಗಿದೆ. ಇದೆಲ್ಲ 100% ಶುಭವಾಗಿರುತ್ತೆ ಅಂತ. ಇದರಲ್ಲಿ ಯಮಕಂಡ ಕಾಲ ಅದು ಪೂರ್ತಿ ದೋಷವಾಗಿರುತ್ತೆ. 6:05ರಿಂದ 7:40, 10:19ರಿಂದ 11:10 ಇದು ದುರ್ಮುಹೂರ್ತ, ಅಂದರೆ ಕೆಟ್ಟ ಟೈಮು. ಮಧ್ಯಾಹ್ನ 2:01ರಿಂದ 3:37 ರಾಹುಕಾಲ ಬರುತ್ತದೆ. ಹಾಗಾಗಿ ಮಧ್ಯಾಹ್ನದಲ್ಲಿ ಬರುವ ವಿಜಯ ಮುಹೂರ್ತದಲ್ಲಿ ರಾಹುಕಾಲವೂ ಬರೋದರಿಂದ ರಾಹುನ ಪೂಜೆ ಮಾಡ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ. 3:24 ಮಧ್ಯಾಹ್ನದಿಂದ ಸಂಜೆ 4:15ವರೆಗೂ ದುರ್ಮುಹೂರ್ತ. 7:45ರಿಂದ ರಾತ್ರಿ 9:27ವರೆಗೂ ಮೃತ್ಯು. ರಾತ್ರಿ 8:12ರಿಂದ ರಾತ್ರಿ 9:37ವರೆಗೂ ವಿಷಕಾಲ. ರಾತ್ರಿ 10ರಿಂದ 11:43 ನಕ್ಷತ್ರ ವಿಷಗಡ್ಡಿಕಾ ಕಾಲವಿದೆ. ಅದೇ ಥರ ಬೆಳಗಿನ ಜಾವ 12:54ವರೆಗೂ ದೋಷವಿದೆ. ಆಮೇಲೆ ಬ್ರಹ್ಮ ಮುಹೂರ್ತ ಶುಭಕರವಾಗಿದೆ. ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನು ಸರಿ ಮಾಡಿಕೊಂಡು ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.